ನಮಸ್ಕಾರ, ಕನ್ನಡ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಚನಾ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಹಾಗೂ ನ್ಯೂಮರಾಲಜಿಸ್ಟ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಮನುಷ್ಯ ಅಂದ್ಮೇಲೆ ಆರೋಗ್ಯ ಸಮಸ್ಯೆ ಬರೋದು ಸಹಜ. ಆದ್ರೆ ಕೆಲವೊಬ್ರನ್ನ ನಾವು ನೋಡಿರ್ಬೋದು, ಪ್ರತಿದಿನ ಅಂದ್ರೆ ಯಾವಾಗ್ಲೂ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಮತ್ತೆ ಆರೋಗ್ಯ ಸಮಸ್ಯೆ ಅನ್ನೋದು ಅವ್ರನ್ನ ಬೆಂಬಿಡದೆ ಕಾಡ್ತಿರುತ್ತೆ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾಕೆ ಅವ್ರಿಗೆ ಈ ಒಂದು ಆರೋಗ್ಯ ಸಮಸ್ಯೆ ಕಾಡುತ್ತೆ ಮತ್ತೆ ಏನಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ನೀವು. ಹೌದು, ನಾನು ನೋಡ್ದಂಗೆ ಎಷ್ಟೋ ಜನಕ್ಕೆ ಅವ್ರ ಯಾವಾಗ ನೋಡಿದ್ರು ನಂಗೆ ಹುಷಾರಿಲ್ಲ, ತಲೆನೋವು ಅಥವಾ ಏನೋ ಮೈಕೈ ನೋವು. ಸಮ್ಟೈಮ್ಸ್ ಕೆಲವ್ರಿಗೆ ಏನಾಗುತ್ತೆ, ಈ ಅಮಾವಾಸ್ಯೆ ಪೌರ್ಣಮಿ ಬಂದಾಗೇನೆ ಬಾಡಿ ಪೇನ್ ಬರ್ತಿದೆ, ನಮ್ಗೇನೋ ಒಂಥರ ಅವ್ರ ವರ್ತನೆನೇ ಚೇಂಜ್ ಆಗ್ಬಿಡುತ್ತೆ. ಯಾರಿಗೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತಂದ್ರೆ, ಮೊದಲನೇದಾಗಿ ಯಾರಿಗೆ ಅಂತಂದ್ರೆ ಈ ಅವರ ಜಾತಕದಲ್ಲಿ ಲಗ್ನ ಅಂತ ಒಂದಿರುತ್ತೆ. ಎಲ್ಲಾರು ನಾವು ಫಾಲೋ ಮಾಡೋದು ಆಲ್ಮೋಸ್ಟ್ ರಾಶಿನೇ ಫಾಲೋ ಮಾಡ್ತಾರಲ್ವಾ, ಆದ್ರೆ ಲಗ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಲಗ್ನದ ಅಧಿಪತಿ ಯಾರಿರ್ತಾರೆ, ಅವ್ರೇನಾದ್ರೂ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಅಥವಾ ಸೂರ್ಯನಿಗೆ ತುಂಬಾ ನಿಯರೆಸ್ಟ್ ಡಿಗ್ರಿನಲ್ಲಿ ಇದ್ದಾಗ ಕಂಬಸ್ಟ್ ಆಗ್ತಾರೆ, ಸುಟ್ಟೋಗ್ತಾರೆ. ಆ ತರ ಸುಟ್ಟೋದಾಗ ಅಥವಾ ಏನಾದ್ರು ಹಿಮ್ಮುಖ ಸಂಚಾರ ಮಾಡ್ತಿದ್ದಾಗ ಅಥವಾ ಪಾಪ ಗ್ರಹಗಳ ಜೊತೆ ಅಂದ್ರೆ ರಾಹು ಕೇತು ಅಥವಾ ಶನಿಯ ಒಂದು ಸಂಚಾರ ಜೊತೆನಲ್ಲಿ ಇದ್ದಾಗ ಅಥವಾ ಶನಿಯ ನೇರ ದೃಷ್ಟಿ ಪಾಪ ಗ್ರಹಗಳ ಅಂದ್ರೆ ರಾಹು ಕೇತು ಅಥವಾ ಶನಿಯ ದೃಷ್ಟಿ ಲಗ್ನಾಧಿಪತಿ ಮೇಲೆ ಬಿದ್ದಾಗ ಏನಾಗುತ್ತೆ, ಈ ಎಲ್ಲಾ ಸಮಸ್ಯೆಗಳನ್ನ ನೋಡ್ಬೇಕಾಗಿ ಬರುತ್ತೆ. ಆರೋಗ್ಯ ಅನ್ನೋದು ಹದಗೆಡೋದು, ಯಾವಾಗ ನೋಡಿದ್ರು ಅವ್ರಿಗೇನೋ ಸುಸ್ತು, ಏನ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಯಾರಾದ್ರೂ ಪ್ರೆಷರ್ ಮಾಡ್ಬೇಕು, ಹೋಗಿ ಕೆಲಸ ಮಾಡಿ ಎದ್ದೋಳಿ ಮಾಡಿ ಅಂತ ಅವಾಗ ಹುಷಾರ್ ತಪ್ಪೋದು. ಮತ್ತೆ ಅಕಸ್ಮಾತ್ ಇದೇ ಲಗ್ನಾಧಿಪತಿ 6, 8, 12 ಕುತ್ಕೊಂಡಿದ್ರೆ, ಎಸ್ಪೆಷಲಿ 8ರ ಮನೇಲಿ ಕುತ್ಕೊಂಡಿದ್ರೆ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಅವಾಗ ಕಾಡ್ತಾ ಇರುತ್ತೆ. ಅಂದ್ರೆ ಕೆಲವೊಬ್ಬರನ್ನ ನೋಡ್ತಿರ್ಬೋದು, ಒಂದು 3 ದಿನ ಚೆನ್ನಾಗಿರ್ತಾರೆ, ಸೊ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗ ಆಗ್ತಾರೆ. ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ ಬಂದ್ರೆ ಸಾಕು ಹುಷಾರಿಲ್ದಂಗ ಆಗ್ತಾ ಇರುತ್ತೆ. ಸೊ ಅಂತವ್ರಿಗೆ ಯಾಕೆ ಆ ಸಮಸ್ಯೆ ಪದೇ ಪದೇ ಕಾಡ್ತಾ ಇರುತ್ತೆ? ಅದೇ ಈ ದೃಷ್ಟಿ ಸಮಸ್ಯೆ ಅವ್ರಿಗೆ ಏನಾಗುತ್ತೆ ಗೊತ್ತಾ ಮೇಡಮ್, ಇವಾಗ ನಾನು ಹೇಳ್ದೆ ಲಗ್ನಾಧಿಪತಿ ಏನಾದ್ರು ವೀಕ್ ಇದ್ದಾಗ ಏನಾಗುತ್ತೆ, ಇವಾಗ ಲಗ್ನಾಧಿಪತಿ ಅನ್ನೋದೇನೆ ನಾವು ನಮ್ಮ ಬಾಡಿ ಅಥವಾ ನಮ್ಮ ಸೋಲ್ ಎಲ್ಲಾನು ಕೂಡ ಲಗ್ನಾಧಿಪತಿನೇ ಆಗಿರ್ತಾನೆ. ಸೊ ಅವನೇ ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಅಥವಾ ಪಾಪ ಗ್ರಹಗಳ ಜೊತೆ ಸೇರ್ಕೊಂಡಿದ್ದಾಗ, ಈ ರೀತಿಯಾದ ಪಾಪ ಗ್ರಹಗಳ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಅಲ್ಲಿ ಅವ್ರ ಆರ ವೀಕ್ ಆಗೇ ಇರುತ್ತೆ. ಸ್ವಲ್ಪ ಏನೋ ನೆಗೆಟಿವಿಟಿ ಅಲ್ಲಿ ಇದೆ ಅಂತ ಅಂದಾಗ ಯಾರನ್ನ ಒಬ್ರು ಚೆನ್ನಾಗಿ ವೆಲ್ ಡ್ರೆಸ್ ಮಾಡ್ಕೊಂಡು ಹೋಗಿರ್ತಾರೆ ಅನ್ಕೊಡಿ, ಯಾರೋ ನೋಡಕ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಿದ್ದಾರೆ ಅಂದ್ರೆ ಸಾಕು, ಅಥವಾ ಏನೋ ಒಂದ್ ಸ್ವಲ್ಪ ಮುಂದುವರಿತಿದ್ದಾರೆ ಅಂತ ಅನ್ಕೊಂಡ್ರೆ ಸಾಕು, ಅವ್ರಿಗೆ ಬೇಗ ಅದು ದೃಷ್ಟಿ ತಗ್ಲುತ್ತೆ. ಸೊ ಅದ್ರಿಂದ ಏನಾಗುತ್ತೆ, ಫುಲ್ ಅವ್ರಿಗೆ ಮನೆಗ್ ಬರ್ತಿದಂಗೆ ಬಾಡಿ ಪೇನ್ ಆಗೋದು, ಜ್ವರ ಬರೋದು, ತಲೆನೋವು ಬರೋದು, ಸುಧಾರಿಸ್ಕೊಳಕ್ ಹೋಗೋದು 3 ದಿವಸ ಆದ್ರೂ 3 ಡೇಸ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. 3 ಡೇಸ್ ಆದ್ರೂ ಟೈಮ್ ತಗೊಳ್ಳೇಬೇಕಾಗುತ್ತೆ. ಈ ರೀತಿ ಸಮಸ್ಯೆನ ಅವ್ರು ಎದುರಿಸಬೇಕಾಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದಾರ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಗ್ರಹಗಳ ಬದಲಾವಣೆ ಜೊತೆಗೆ ದೃಷ್ಟಿಯಿಂದನೂ ಕೂಡ ಆರೋಗ್ಯ ಸಮಸ್ಯೆ. ಹೌದು. ಸೊ ಯಥೇಚ್ಛವಾಗಿ ಯಾವ ರಾಶಿಯವರಿಗೆ ಈ ಒಂದು ದೃಷ್ಟಿ ದೋಷ ಆಗೋದಾದ್ರೆ ಆಗುತ್ತೆ, ಮತ್ತೆ ಯಾರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ? ಇಲ್ಲ ಮೇಡಮ್, ನೋಡಿ ಇವಾಗ ನಾವ್ ಇದೇ ರಾಶಿಗೆ ಆಗುತ್ತೆ, ಇದೇ ನಕ್ಷತ್ರಕ್ಕೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ನಾನು ಈಗ ಹೇಳದ್ನಲ್ಲ, ಈ ರೀತಿಯಾದ ಏನು ಲಗ್ನಾಧಿಪತಿಗೆ ಈ ತರ ಎಲ್ಲ ಗ್ರಹಗಳ ಒಂದು ಕೆಟ್ಟ ದೃಷ್ಟಿಗಳಿದ್ದಾಗ ಮಾತ್ರನೇ ಆ ಮನುಷ್ಯ ಪದೇ ಪದೇ ಅನುಭವಿಸ್ತಾನೆ. ಇವಾಗ ನಮ್ಗೆ ಏನಾಗುತ್ತೆ, ಕೆಲವು ಜಾತಕದಲ್ಲಿ ನಾವು ಇವಾಗ ನಮ್ಗೆ ಡೇಟ್ ಕೊಡೋದಕ್ಕೆ, ಮಕ್ಕಳಿಗೆ ಡೇಟ್ ಕೊಡಿ, ಸಿಸರಿನ್ ಆಲ್ರೆಡಿ ಟೈಮ್ ಕೊಟ್ಟಿದ್ದಾರೆ ಅಂದಾಗ ಕೆಲವು ನಾವು ಡೇಟ್ಸ್ ಗಳು ಹಾಕೊಡ್ತೀವಿ. ಅವಾಗ ನಾವು ಫಸ್ಟ್ ನೋಡೋದೇನೆ ಲಗ್ನಾಧಿಪತಿನ ಫಸ್ಟ್ ಸ್ಟ್ರಾಂಗ್ ಮಾಡ್ತೀವಿ. ಲಗ್ನಾಧಿಪತಿನ ಸ್ಟ್ರಾಂಗ್ ಮಾಡ್ತೀವಿ ಅಂದ್ರೆ ನವಾಂಶದಲ್ಲಿ ಮತ್ತು ಲಗ್ನದಲ್ಲಿ ಒಂದೇ ಜಾಗದಲ್ಲಿ ಇರೋ ತರ ನಾವು ಟೈಮ್ ಸೆಟ್ ಮಾಡಿ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಏನೇ ಸಮಸ್ಯೆ ಬಂದ್ರು ತಮಗ್ ತಾನೇ ಹೀಲ್ ಆಗ್ತಾರೆ. ಕೆಲವ್ರಿಗೆ ಆ ಪವರ್ ಕೂಡ ಇರುತ್ತೆ. ಹೆಂಗೆ ಅಂತಂದ್ರೆ ಏನೇ ಸಮಸ್ಯೆ ಬರ್ಲಿ ಅವ್ರೇ ಹೀಲ್ ಆಗ್ಬಿಡ್ತಾರೆ. ಆ ಒಂದ್ ಕೆಪಾಸಿಟಿ ಬರೋ ತರ ನಾವು ಜಾತಕನ ನಾವು ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಟೈಮ್ ಟೈಮ್ ಅಂತ ಕೊಟ್ಟಾಗ ಇವಾಗ ಆಯ್ತು, ಇವಾಗ ಆಲ್ರೆಡಿ ಆಗೋಗಿದೆಯಪ್ಪ, ನಮ್ಗೆ ತುಂಬಾ ಕಷ್ಟ ಆಗ್ತಿದೆ, ನಾವ್ ಹೆಂಗ್ ಇದ್ರಿಂದ ಈಚೆ ಕಡೆಗೆ ಬರೋದು, ಅದಕ್ಕೂ ಕೂಡ ಖಂಡಿತ ಪರಿಹಾರ ಇದೆ. ಕೆಲವ್ರು ಏನ್ ಮಾಡ್ತಾರೆ, ನಿಮ್ಗೆ ಮಾಟ ಮಂತ್ರ ಮಾಡ್ಸಿದ್ದಾರೆ, ಇನ್ನೇನೋ ಮಾಡ್ಸಿದ್ದಾರೆ, ಅಲ್ಲೇ ಹೋಗೋದೇನೋ ಮಾಡಿಸ್ಕೊಳ್ಳಿ, ಈ ಹೋಮ ಮಾಡ್ಸಿ ಆ ಹೋಮ ಮಾಡ್ಸಿ, ಯಾವ್ದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ತುಂಬಾ ಮೂಢನಂಬಿಕೆ ಅನ್ನೋದು ಬೇಡ ಅಂತ ಹೇಳ್ತೀನಿ. ಸೊ ಏನ್ ಮಾಡ್ಕೋಬಹುದು, ಇದಕ್ಕೆ ಸುಲಭವಾದ ರೀತಿನಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ, ಮೊದಲನೇದಾಗಿ ಈ ತರ ಫಸ್ಟ್ ನೀವು ಜಾತಕನೆಲ್ಲಾದ್ರೂ ತೋರಿಸ್ಕೊಳ್ಳಿ. ತೋರಿಸ್ಕೊಂಡಾಗ ನಿಮ್ಗೆ ಏನಾದ್ರೂ ಈ ತರ ಪಾಪ ಗ್ರಹಗಳ ಒಂದು ಕನೆಕ್ಟಿವಿಟಿ ಇದ್ರೆ ಅಥವಾ ನಿಮ್ಮ ಲಗ್ನಾಧಿಪತಿ ತುಂಬಾ ವೀಕ್ ಆಗಿದ್ರು ಅಂತಂದ್ರೆ, ನೀವು ಅಂತವ್ರು ಏನ್ ಮಾಡ್ಬೇಕು, ಫಸ್ಟ್ ಜಾತಕ ತೋರಿಸ್ಕೊಂಡು ಎಲ್ಲಾರು ಹೊರಗಡೆ ಹೋಗಿ ಬಂದ್ರೆ ಸಾಕು. ಬಂದಿದ ತಕ್ಷಣ 1 ಇಡಿಯಷ್ಟು ಕಲ್ಲುಪ್ಪು ತಗೊಂಡು ನೀವುಳಿಸ್ಕೊಬೇಕು.
ಅವ್ರಿಗವ್ರೇ ಮಾಡ್ಕೊಂಡ್ರು ಪರವಾಗಿಲ್ಲ. ಮನೇಲಿ ಯಾರು ದೊಡ್ಡವರಿದ್ರೆ ಅವ್ರ ಕಡೆಯಿಂದ ನೀವಳಿಸ್ಬಿಟ್ಟು ಅದನ್ನ ಯಾವ್ದಾದ್ರು ಒಂದು ಬೌಲ್ ಅಲ್ಲಿ ಇಟ್ಬಿಟ್ಟು ಕರ್ಗಕ್ ಹಾಕ್ಬೇಕು. ಕಲ್ಲು ಬೇಗ ಕರಗಲ್ಲ ಅದು. ಹೌದು, ಕಲ್ಲುಪ್ಪು ಕರಗದೇ ಇರೋ ಚಾನ್ಸೇ ಇಲ್ಲ. ಬಟ್ ದೃಷ್ಟಿ ಆಗಿದ್ರೆ ಕರಗಲ್ಲ. ಅದು ಫುಲ್ಲು ಕರಗದ್ಮೇಲೆ ಯಾವ್ದನ್ನ ತುಳಿದಿರೋ ಜಾಗಕ್ಕೆ ಹಾಕ್ಬೇಕು. ಯಾವ್ದನ್ನ ಗಿಡಕ್ ಬುಡಕ್ ಹಾಕಿ, ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ನೀವಳಿಸ್ಬಿಟ್ಟು ಅದನ್ನ ಫ್ಲಶ್ ಮಾಡ್ಬಿಡ್ತಾರೆ. ಹಾಕಿ ಫ್ಲಶ್ ಮಾಡಿದ್ರು ಕೂಡ ಓಕೆ. ಅದಾಗಿದ ತಕ್ಷಣ ಕೈಕಾಲ್ ಮುಖ ತೊಳ್ಕೊಬೇಕು. ತದ್ದವ್ರು ತೊಳ್ಕೊಬೇಕು, ತೆಗೆಸ್ಕೊಂಡವ್ರು ಕೂಡ ತೊಳ್ಕೊಬೇಕು. ಆವಾಗ ಸ್ವಲ್ಪ ನೋಡಿ ಅವ್ರಿಗೆ ಒಂಚೂರು ರಿಲ್ಯಾಕ್ಸೇಷನ್ ಆಗುತ್ತೆ. ಎರಡನೇದು, ವಾರದಲ್ಲಿ 1 ಸತಿ ಅಥವಾ 2 ಸತಿನಾದ್ರು ಸಾಲ್ಟ್ ಬರುತ್ತಲ್ಲ, ಪೌಡರ್ ಸಾಲ್ಟ್ ಬರುತ್ತ, ಪೌಡರ್ ಸಾಲ್ಟ್ ನ ಲಿಟ್ರಲಿ ಮೈಗೆ ಹಚ್ಕೋಬೇಕು. ಸ್ವಲ್ಪ ತಗೊಂಡು ಮೈಗೆಲ್ಲ ಹಚ್ಕೊಂಡು ಅಪ್ಲೈ ಮಾಡಿ 1-2 ನಿಮಿಷ, ಟಾಯ್ಲೆಟ್ ಅಲ್ಲಿ ಸ್ನಾನ ಮಾಡಕ್ ಹೋದಾಗೇನೆ 1-2 ನಿಮಿಷ ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಟು ಸ್ನಾನ ಮಾಡ್ಬೇಕು. ಅದಕ್ಕೆ ಇಂಥ ದಿನ ಅಂತ ಏನಾದ್ರು ಯಾವ ದಿನ ಹಚ್ಕೋಬೇಕು? ಸ್ಯಾಟರ್ಡೇಸ್ ಮಾಡಿದ್ರೆ ಒಳ್ಳೇದು. ಸ್ಯಾಟರ್ಡೇಸ್ ಮಾಡ್ಕೊಂಡ್ರೆ ಒಳ್ಳೇದು. ಹಚ್ಕೊಂಡು ಅದಾದ್ಮೇಲೆ ಅವ್ರು ಬಾತ್ ಸ್ನಾನ ಮಾಡ್ಕೊಳ್ಳೋದ್ರಿಂದ ಆ ನೆಗೆಟಿವಿಟಿ ಎಲ್ಲಾನು ಖಂಡಿತವಾಗ್ಲೂ ಹೋಗುತ್ತೆ. ಸೊ ಇದನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಟ್ಲೀಸ್ಟ್ ವಾರಕ್ಕೆ 1 ಸತಿನಾದ್ರೂ ಮಾಡ್ಕೋಬೇಕಾಗುತ್ತೆ. ದೃಷ್ಟಿ ತಗಲ್ದೆ ಹೋಗ್ಲಿ, ನಿಮ್ಮ ಆಹಾರ ಚೆನ್ನಾಗಿದ್ರು ಪರವಾಗಿಲ್ಲ. ಅದ್ರಿಂದ ಏನಾಗುತ್ತೆ, ನಿಮ್ಗೆ ಈ ಅದೇ ಸುತ್ತಮುತ್ತ ಓಡಾಡಿರ್ತೀವಿ, ಎಷ್ಟು ಜನ ನೆಗೆಟಿವ್ ಪೀಪಲ್ಸ್ ಜೊತೆ ನಾವು ಓಡಾಡಿರ್ತೀವಿ. ಸೊ ಅದೆಲ್ಲಾನು ಕೂಡ ಅವ್ರಿಗೆ ಕ್ಲೆನ್ಸ್ ಆಗುತ್ತೆ. ಜೊತೆಗೆ ಕಾಲ್ ನೋವು, ಕೆಲವರಿಗೆ ಬಾಡಿ ಪೈನ್, ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಇದೇನೆ. ಕಾಲ್ ನೋವು ಬರೋದು, ಬಾಡಿ ಪೈನ್ ಬರೋದು ಆಗ್ತಾ ಇರುತ್ತೆ. ಒಂದ್ ಬಕೆಟ್ ನೀರಲ್ಲಿ ಒಂದ್ ಸ್ವಲ್ಪ ಉಗುರು ಬೆಚ್ಚಗಿರುವಷ್ಟು ನೀರಿಗೆ ಕಲ್ಲುಪ್ಪು, 1 ಹಿಡಿಯಷ್ಟು ಕಲ್ಲುಪ್ಪು ತಗೊಂಡು ಹಾಕ್ಬಿಟ್ಟು ನೀವು ಕಾಲ್ನ ಅದ್ರೊಳಗಡೆ ಮುಳುಗೋ ತರ ಇಟ್ಕೊಂಡು ಕುತ್ಕೊಬೇಕು. ಒಂದು 1/2 an hour. ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ಅವಾಗ ಅದು ಕೂಡ ನಿಮ್ಮ ಬಾಡಿಲಿ ಇರುವಂತ ನೆಗೆಟಿವಿಟಿನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡುತ್ತೆ. ಅದನ್ನ ಅಗೇನ್ ಅದನ್ನ ಯಾರು ತುಳಿದಿರೋ ಜಾಗದಲ್ಲಿ ಚೆಲ್ ಬಿಡುವಂತದ್ದು. ಸೊ ಉಪ್ಪಿಂದ ಮಾತ್ರನೇ ನೀವು ನಿಮ್ಮ ಬಾಡಿಲಿ ಇರುವಂತ ನೆಗೆಟಿವಿಟಿನ ತೆಗೆಯೋದಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಇಂಥದ್ದು ಇನ್ನ ಒಂದ್ ಪರಿಹಾರ ಏನು ಅಂತಂದ್ರೆ, ಇಂಥವ್ರಿಗೆ ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ವರ್ಷದಲ್ಲಿ 1 ಸತಿನಾದ್ರೂ ಸಮುದ್ರ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಸಮುದ್ರ ಸ್ನಾನ ಮಾಡೋದು ತುಂಬಾ ಒಂದು ಒಳ್ಳೇದು. ಎಸ್ಪೆಷಲಿ ನಾವ್ ಇದನ್ನ ಯಾವಾಗ ಸಂಕ್ರಾಂತಿನಲ್ಲಿ ಮಾಡ್ತೀವಿ, ಅದ್ರಲ್ಲೂ ಜನವರಿನಲ್ಲಿ ಬರುವಂತ ಸಂಕ್ರಾಂತಿ ಹಬ್ಬದ ದಿವಸ, ಮಕರ ಸಂಕ್ರಾಂತಿ ದಿವಸ ಮಾಡ್ತೀವಿ. ಅವತ್ತಿನ ದಿವಸ ಏನು ಅಂತಂದ್ರೆ, ಸೂರ್ಯ ತನ್ನ ಪತನ ಬದಲಾಗಿ ಮಕರ ರಾಶಿಗೆ ಬರುವಂತ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಸಮುದ್ರದಲ್ಲಿ ಸ್ನಾನ ಮಾಡಿ, ಇಲ್ಲ ಸಮುದ್ರದಲ್ಲಿ, ಅಭ್ಯಂಜನ ಅಂದ್ರೆ ಎಣ್ಣೆ ಹಚ್ಚಿ ಮಾಡೋದು, ಅವೆಲ್ಲ ಅವಶ್ಯಕತೆ ಇಲ್ಲ. ಸಮುದ್ರದಲ್ಲಿ ಸ್ನಾನ ಮಾಡ್ಬಿಟ್ಟು ಅದಾದ್ಮೇಲೆ ನಿಮ್ ಕೈಗೆ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದ ಎಂತದೇ ನೆಗೆಟಿವಿಟಿ ಇದ್ರೂ ಕೂಡ ಹೋಗುತ್ತೆ ಅನ್ನೋದು ಒಂದು ಪದ್ಧತಿ. ಅಂದ್ರೆ ಒಟ್ಟಾರೆಯಾಗಿ ಈ ಆರೋಗ್ಯ ಸಮಸ್ಯೆ ಒಬ್ರಿಗೆ ಕಾಡ್ತಿದೆ ಅಂದ್ರೆ ಅದಕ್ಕೆ ವೈದ್ಯಕೀಯ ಕಾರಣನೂ ಇರ್ಬೋದು. ಅದ್ರ ಜೊತೆಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗತಿಗಳ ಒಂದು ಬದಲಾವಣೆ ಆಗಿರ್ಬೋದು, ಇಲ್ಲ ದೃಷ್ಟಿ ದೋಷ ಆಗಿರ್ಬೋದು, ಈ ರೀತಿನೂ ಕೂಡ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ಪರಿಹಾರ ಕೂಡ ಹೇಳಿದ್ರು. ಸೊ ಹಾಗಿದ್ರೆ ಈ ಒಂದು ಪರಿಹಾರ ಮಾಡ್ಕೊಂಡು ಯಾರು ಈ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರ ಒಂದು ಈ ಸರಳ ಪರಿಹಾರ ಮಾಡ್ಕೊಂಡ್ರೆ ಅದರಿಂದ ತಕ್ಕ ಮಟ್ಟಿಗೆ ದೂರ ಮಾಡ್ಕೋಬಹುದು. ಖಂಡಿತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಆರೋಗ್ಯ ಸಮಸ್ಯೆಗೆ ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ವಿಡಿಯೋ ಬಗ್ಗೆ ನೋಡೋಣ.